ಬಿಗ್ ಬಾಸ್ ನೋಡ್ತೀರಾ? ಹ್ಞೂ ಬಿಗ್ ಬಾಸ್ ಯಾಕೆ ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಇಷ್ಟ, ಅದಕ್ಕೆ ನೋಡ್ತೀವಿ ಬಿಗ್ ಬಾಸ್. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಗಿಲ್ಲಿ ಯಾಕೆ ಇಷ್ಟ ಅಂದರೆ ಅವನ ಆಟನೂ ಚೆನ್ನಾಗಿ ಆಡ್ತಾನೆ, ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವನಿರೋದು ಮಾಡ್ತಾನೆ ಎಲ್ಲಾರ್ನೂ. ಅವ್ನು ರಿಯಲ್ಲಾಗಿ ಹೇಗಿದ್ದಾನೆ ಲೈಫಲ್ಲಿ ಅದೇ ಥರ ಬಿಗ್ ಬಾಸಲ್ಲಿದ್ದಾನೆ, ಅದಕ್ಕೋಸ್ಕರ ಅವ್ನು ಲೈಕ್ ಮಾಡ್ತಾನೆ. ಇವಾಗ ಇನ್ನು 4 ಡೇಸ್ ಅಷ್ಟೇ ಉಳಿದಿರೋದು. ಸೊ ಇವಾಗ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ವಿನ್ ಆಗ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಗಿಲ್ಲಿ ವಿನ್ ಆಗ್ಬೋದು, ರನ್ನರಪ್ಪು ಅಶ್ವಿನಿ ಆಗ್ಬೋದು, ಧನು ಆಗ್ಬೋದು, ಧನುಷು ಮತ್ತು ರಕ್ಷಿತಾ ಆಗ್ಬೋದು. ಇವಾಗ ನಿನ್ನೆ ಮೊನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಅಪ್ರಿಷಿಯೇಷನ್ ಮಾಡ್ತಾರೆ, ಉತ್ತಮನೂ ಅವರಿಗೆ ಹೋಗಿರುತ್ತೆ. ಸೊ ಹಾಗೆ ಕಿಚ್ಚನ ಚಪ್ಪಾಳೆನೂ ಸಹ ಕೊಡ್ತಾರೆ. ಮನೆಯೊಳಗಡೆ ಅಷ್ಟೆಲ್ಲ ಎದ್ದು ಬಿದ್ದು ಗುದ್ದಾಡಿ ಆಟ ಆಡಿರೋರು ಈ ವಾರ ಅವರ ಆಟನ ಚೆನ್ನಾಗಿ ಆಟ ಆಡಿದ್ರಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅಶ್ವಿನಿ ಕೊಟ್ಟಿದ್ದು ಓಕೆ, ಬಟ್ ಧ್ರುವಂತು ಕೊಟ್ಟಿದ್ದು ಅದು ಯಾರಿಗೂ ಓಕೆ ಇಲ್ಲ. ಫಸ್ಟ್ ಆಫ್ ಆಲ್ ಗಿಲ್ಲಿ ಕೊಡಬೇಕಿತ್ತು ಅದನ್ನ, ಸೀಸನ್ ಚಪ್ಪಾಳೆ. ಸೊ ವೇಸ್ಟ್ ಅನಿಸುತ್ತೆ ಅವನಿಗೆ ಕೊಟ್ಟಿದ್ದು. ಗಿಲ್ಲಿಗೆ ಕೊಡಬೇಕಿತ್ತು ಆ ಚಪ್ಪಾಳೆನ. ಇವಾಗ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಕೊಟ್ಟಿರೋದು ಸರಿನಾ? ಅಶ್ವಿನಿಗೆ ಕೊಟ್ಟಿದ್ದು ಓಕೆ, ಧ್ರುವಂತಕ್ಕೆ ಕೊಟ್ಟಿದ್ದು ನಾವು ಒಪ್ಪಲ್ಲ. ಯಾಕಂದರೆ ಎಂಟರ್ಟೈನ್ ಮಾಡ್ತಿರೋದು ಫ್ರಮ್ ದ ಡೇ ಫಸ್ಟಿಂದನೂ ಎಂಟರ್ಟೈನ್ ಮಾಡ್ತಿರೋದು ಗಿಲ್ಲಿಗೆ ಕೊಡಬೇಕಿತ್ತು. ಇವಾಗ ಅಫಿಷಿಯಲ್ ಪೇಜಲ್ಲಿ ಚೇಂಜ್ ಮಾಡಿದ್ದಾರೆ ವಾರದ ಚಪ್ಪಾಳೆ ಅಂತ, ಅದು ಗಿಲ್ಲಿಗೆ ಕೊಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಮತ್ತು ಇವಾಗ ಆಟ ಅಂತ ಬಂದಾಗ ಗಿಲ್ಲಿಯವರು ಹೋದ ಸಾರಿ ಟಾಪ್ 6 ಒಳಗಡೆ ಧ್ರುವಂತ್ ಅವ್ರ ವಿರುದ್ಧ ಆಟ ಆಡಬೇಕಿರುತ್ತೆ, ಆವಾಗ ಸೋತಿರ್ತಾರೆ ಅವರು. ಸೊ ಆದರೂ ಆ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಂಡಿದ್ದಾರೆ. ಇವಾಗ ಅವರು ಟಾಪ್ ಅಂದರೆ 1ಗೆ ಹೋಗೋಕ್ಕೆ ಚಾನ್ಸಸ್ ಇದೆನಾ ಅಂತ ನಿಮಗೆ? ಚಾನ್ಸ್ ಇದೆ, ಯಾಕಂದರೆ ಅವ್ನಿಗೆ ಫ್ಯಾನ್ಸ್ ತುಂಬ ಇದ್ದಾರೆ, ಅವ್ನು ಎಂಟರ್ಟೈನ್ ಮಾಡಿಕೊಂಡೇ ಬಂದಿದ್ದಾನೆ, ಅವನೇ ವಿನ್ ಆಗಬೇಕು. ಅವ್ನು ವಿನ್ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ಬಿಗ್ ಬಾಸೇ ರಿಯಲ್ ಅನಿಸಲ್ಲ, ಯಾಕಂದರೆ ಅಷ್ಟು ಫ್ಯಾನ್ ಫಾಲೋ ಪೇಜ್ ಇದೆ. ಸೊ ಅದಕ್ಕೋಸ್ಕರ ಗಿಲ್ಲಿನೇ ವಿನ್ ಆಗಬೇಕು. ರಕ್ಷಿತನೂ ವಿನ್ ಆಗೋ ಚಾನ್ಸಸ್ ಇದೆ, ಬಟ್ ರನ್ನರ್ ಅಪ್ ಬಂದರೆ ಓಕೆ. ಮೇಡಮ್ ನಿಮ್ಮ ಪ್ರಕಾರ ಇವಾಗ ಯಾರು ವಿನ್ ಆಗಬೇಕು ನಿಮಗೆ? ಗಿಲ್ಲಿನೇ ವಿನ್ ಆಗಬೇಕು. ಗಿಲ್ಲಿ ಏನಕ್ಕೆ ವಿನ್ ಆಗಬೇಕು? ಅದೇ ಅವನು ಆಲ್ರೌಂಡರ್ ಆಗಿದ್ದಾನೆ, ಟಾಸ್ಕು ಚೆನ್ನಾಗಿ ಆಡ್ತಾನೆ, ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ. ಸೊ ಮನೇಲೂ ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ. ಸೊ ಗಿಲ್ಲಿನೇ ವಿನ್ ಆಗಬೇಕು. ಇಷ್ಟು ದಿನ ಎಲ್ಲರೂ ಹೇಳ್ತಿದ್ರು ಗಿಲ್ಲಿ ಪೇರ್ ಕಾವ್ಯ ಚೆನ್ನಾಗಿದೆ ಜೋಡಿ ಅಂತ ಹೇಳಿ, ಬಟ್ ಇವಾಗ ಯಾಕೆ ಯಾರು ಗಿಲ್ಲಿ ಮತ್ತು ಕಾವ್ಯ ಅಂತ ಹೇಳಿ ಹೆಸರು ತಗೋತಿಲ್ಲ? ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಅದು ಅವರು ಫ್ರೆಂಡ್ಸ್ ಆಗಿದ್ರು ಚೆನ್ನಾಗಿದ್ರು, ಹಾಗಂತ ಎಲ್ಲರೂ ಅವ್ರನ್ನ ಪೇರ್ ಅಂತ ರೇಗಿಸ್ತಿದ್ರು. ಬಟ್ ಅವ್ರು ಫ್ರೆಂಡ್ಸ್ ಆಗಿನೇ ಚೆನ್ನಾಗಿದ್ದಾರೆ, ಹಾಗೆ ಚೆನ್ನಾಗಿರ್ತಾರೆ ಅವರು. ಮತ್ತು ಕಿಚನ ಸುದೀಪ್ ಅವ್ರದ್ದು ಒಂದು ಕಿಚನ ಪಂಚಾಯಿತಿ ಒಳಗಡೆ ಸುದೀಪ್ ಅವರು ಕೇಳ್ತಾರೆ ಯಾರಿಗೆ ಏನೇನು ಇಷ್ಟ ಆಗಲ್ಲ ಅದನ್ನು ಅವ್ರಿಗೆ ಮುಖ ಕೊಡ್ದಂಗೆ ಹೇಳಿ ಅಂತ ಹೇಳಿ. ಹಾಗೇ ಕಾವ್ಯ ಅವರು ಈ ವಾರದಾಗ ಹೇಳಿರ್ತಾರೆ ಏನಂತ, ಗಿಲ್ಲಿ ನನಗೆ ಈ ಥರ ಕಾಡಿಸ್ಬೇಡ, ನಂಗೆ ಇಷ್ಟ ಆಗಲ್ಲ ಅಂತೇಳಿ. ಸೊ ಇದರಿಂದ ನಿಮಗೇನು ಅನಿಸುತ್ತೆ? ಕಾವ್ಯ ಅವರು ಆಟಕ್ಕೋಸ್ಕರ ಗಿಲ್ಲಿಯವ್ರನ್ನ ಯೂಸ್ ಮಾಡ್ಕೊಂಡು ಅನ್ಸುತ್ತಾ? ಇಲ್ಲ, ಆ ಥರ ಏನಿಲ್ಲ. ಅದು ಅವಳಿಗೆ ಪರ್ಸ್ನಲ್ ಒಪಿನಿಯನ್ ಏನಿತ್ತು ಅದನ್ನು ವ್ಯಕ್ತಪಡಿಸಿದಾಳೆ ಅಷ್ಟೇ. ಬಟ್ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್. ಇವಾಗ ಅಶ್ವಿನಿ ಮತ್ತು ಧ್ರುವಂತ್ ಅವ್ರ ಬಗ್ಗೆ ಮತ್ತೆ ಮಾತಾಡೋದಾದರೆ ನಿಮಗೆ ಇಷ್ಟ ಆಯಿತಾ ಧ್ರುವಂತ್ ಅವ್ರಿಗೆ ಕಿಚನ ಚಪ್ಪಾಳೆ ಕೊಟ್ಟಿರೋದು? ಇಲ್ಲ, ನನಗೆ ಅಶ್ವಿನಿಗೆ ಕೊಟ್ಟಿದ್ದು ಓಕೆ ಆಯಿತು, ಧ್ರುವಂತಕ್ಕೆ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ. ಅವರಿಬ್ಬರು ಎಫರ್ಟ್ಸ್ ಹಾಕಿ ಆಡಿದ್ದಾರೆ ಹೌದು, ಬಟ್ ಎಲ್ಲ ಒಂದು ಕಡೆ ನನಗಿಷ್ಟ ಆಗಲಿಲ್ಲ ಅಷ್ಟೇ. ಹಾಂ, ಈಗ ಈ ವಾರ ಅಂತ್ಯ ಅಂತ ಬಂದಾಗ ಈಗ ಸ್ವಲ್ಪ ಹೈಲೈಟ್ ಆಗ್ತಿದ್ದಾರೆ. ಮುಂಚೆಯಿಂದನೂ ಅದೇ ರೀತಿಯಲ್ಲಿ ಆಡ್ಕೊಂಡು ಬಂದಿದ್ರೆ ಅವ್ರಿಗೆ ಕೊಟ್ಟಿದ್ರೆ ಓಕೆ ಆಗಿತ್ತು. ಬಟ್ ಈಗ ಸಡನ್ನಾಗಿ ಈ ಥರ ಆಡಿದ್ರಿಂದ ಅವ್ನಿಗೆ ಕೊಟ್ಟಿರೋದು ಸರಿ ಇಲ್ಲ. ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದಮೇಲೆ ಅವನು ಆ್ಯಕ್ಚುಲಿ ಚೆನ್ನಾಗಿ ಆಡ್ತಿರೋದು. ಅದಕ್ಕಿಂತ ಮುಂಚೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಜಸ್ಟ್ ಅದಕ್ಕೋಸ್ಕರ ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ದು ಸರಿ ಅಲ್ಲ. ಸೊ ಬೇರೆ ಎಷ್ಟೊಂದು ರಘು ಇದ್ದ, ರಕ್ಷಿತಾ ಇದ್ದರು, ಆಮೇಲೆ ಇವರು ಗಿಲ್ಲಿ ಇದ್ದ, ಕಾವ್ಯ ಕೊಟ್ಟಿದ್ರೂ ಓಕೆ ಇತ್ತು. ಸ್ಟಾರ್ಟಿಂಗಿಂದ ಆಡ್ಕೊಂಬಂದಿದ್ದಾರೆ, ಜಂಟಿಯಾಗೆಲ್ಲ ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿ ಕಾವ್ಯ. ಸೊ ಓಕೆ ಇತ್ತು ಅವರಿಗೆ. ಹಾಗೆ ಇವಾಗ ಈ ಸೀಸನ್ ಡೇ 1 ಹಿಡಿದು ಇಲ್ಲಿ ತನಕ ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಥವಾ ನಿಮಗೆ ಫುಲ್ ಲೈಕ್ ಆಗಿರೋಂಥ ವ್ಯಕ್ತಿ ಯಾರಾಗಿತ್ತು? ಗಿಲ್ಲಿನೇ. ಗಿಲ್ಲಿನೇ. ಓಕೆ, ಥ್ಯಾಂಕ್ ಯು. ಈ ಸಲ ಗಿಲ್ಲಿನೇ ವಿನ್ ಆಗೋದಾ? ಆಗಲೇಬೇಕು, ಆಗಲಿಲ್ಲ ಅಂದರೆ ಜನ ಜನ ಈಗಲೇ ಕಿಚನ ಚಪ್ಪಾಳೆ ಕೊಟ್ಟಿದ್ಕೇನೆ ಜನ ಎಲ್ಲ ಬೈತಿದ್ದಾರೆ. ಅವ್ನು ವಿನ್ ಆಗಿಲ್ಲ ಅಂದರೆ ರಿಯಾಲಿಟಿ ಶೋ ಅಲ್ಲ, ಅದು ಫೇಕ್ ಅಂತ ನಾವು ಅನ್ಕೊಂಡಿದ್ವಿ. ಮಿಲಿಯನ್ ಕ್ರಾಸ್ ಆಗಿದೆ ಆಲ್ರೆಡಿ. ಸೊ 0.5ಗೂ ಬಂದಿದೆ ಅನ್ಕೊತೀವಿ. ಸೊ ಅವನೇ ವಿನ್ ಆಗ್ತಾನೆ.